ಕಾವೇರಿ ವನ್ಯಧಾಮದಲ್ಲಿ ಮೂವರ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೋಮ್ ಸ್ಟೇನಲ್ಲಿ 48 ಜಿಂಕೆ ಕೊಂಬುಗಳು ಪತ್ತೆಯಾಗಿದೆ. ಜಿಎಸ್ ಬೆಟ್ಟ ವ್ಯಾಪ್ತಿಯ ಖಾಸಗಿ ಹೋಮ್ ಸ್ಟೇನಲ್ಲಿ ಪತ್ತೆಯಾಗಿರೋದು. ಒಂದು ಕಡೆಯಲ್ಲಿ ಮೂವರು ಬೇಟೆಗಾರರ ಎನ್ಕೌಂಟರ್, ಇತ್ತ ಹೋಮ್ ಸ್ಟೇನಲ್ಲಿ 48 ಜಿಂಕೆ ಕೊಂಬುಗಳು ಪತ್ತೆಯಾಗಿದೆ ಎನ್ನುವ ಮಾಹಿತಿ ಇದೆ. ಜಿಎಸ್ ಬೆಟ್ಟ ವ್ಯಾಪ್ತಿಯ ಖಾಸಗಿ ಹೋಮ್ ಸ್ಟೇನಲ್ಲಿ ಪತ್ತೆಯಾಗಿರೋದು. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಜಿಎಸ್ ಬೆಟ್ಟ ಜಿಂಕೆ ಕೊಂಬು, ಕಳೆಬರಹ, ಚರ್ಮ, ನಾಡಬಂದೂಕು ಹೋಮ್ ಸ್ಟೇನಲ್ಲಿ ಪತ್ತೆಯಾಗಿದೆ. ಬಂಡೀಪುರ ಟೈಗರ್ ರಿಸರ್ವ್ ಫಾರೆಸ್ಟ್ ಸಿಬ್ಬಂದಿ ದಾಳಿಯನ್ನು ನಡೆಸಿದ್ದಾರೆ. ಜೊತೆಗೆ ರಾಜ್ಯ ರೈತ ಸಂಘದವರು ಜೊತೆಗೂಡಿ ಈ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. 48 ಜಿಂಕೆ ಕೊಂಬುಗಳನ್ನು ಅರಣ್ಯ ಇಲಾಖೆ ಸಿಬ್ಬಂದಿ ವಶಕ್ಕೆ ಪಡ್ಕೊಂಡು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಬರೀ ಜಿಂಕೆ ಕೊಂಬು ಮಾತ್ರ ಅಲ್ಲ, ಕಳೆಬರಹ, ಚರ್ಮ, ನಾಡಬಂದೂಕು ಪತ್ತೆಯಾಗಿದೆ. ಒಂದು ಖಾಸಗಿ ರೆಸಾರ್ಟ್ನಲ್ಲಿ ಜಿಂಕೆ ಕೊಂಬು ಪತ್ತೆಯಾಗುತ್ತೆ ಅಂತ ಹೇಳಿದ್ರೆ ಹೆಂಗ್ ಬಂತು ಇಲ್ಲಿಗೆ? ಕಳೆಬರಹು ಕೂಡ ಪತ್ತೆಯಾಗಿದೆ. ಇಲ್ಲಿ ನಾಡಬಂದೂಕು ಕೂಡ ಇತ್ತು. ಬೇಟೆಯಾಡಿ, ಕಾಡು ಪ್ರಾಣಿಗಳನ್ನ ಬೇಟೆಯಾಡಿ ರೆಸಾರ್ಟ್ಗಳಲ್ಲಿ ಅದನ್ನ ಖಾದ್ಯಗಳನ್ನಾಗಿ ಮಾಡಿ ಮಾರಾಟ ಮಾಡಲಾಗ್ತಾ ಇತ್ತಾ ಬಂದ ಗ್ರಾಹಕರಿಗೆ? ಸದ್ಯಕ್ಕಿರುವಂಥ ಪ್ರಶ್ನೆ. ರೈತ ಸಂಘ ಮತ್ತು ಪೊಲೀಸರ ವತಿಯಿಂದ ದಾಳಿಯಾಗಿದೆ. ನೋಡ್ತಾ ಇರ್ಬೋದು ದಾಳಿ ಸಂದರ್ಭದಲ್ಲಿ ಏನೆಲ್ಲ ಪತ್ತೆಯಾಗಿದೆ. ಒಂದು ಖಾಸಗಿ ರೆಸಾರ್ಟ್ನಲ್ಲಿ ನೋಡ್ತಾ ಇರ್ಬೋದು ನೀವು ಕೂಡ ದೃಶ್ಯಾವಳಿಗಳಲ್ಲಿ. ಬಂಡೀಪುರ ಏನು ಟೈಗರ್ ರಿಸರ್ವ್ ಫಾರೆಸ್ಟ್ನಲ್ಲಿ ಈ ರೀತಿಯಾಗಿ ಹೋಮ್ ಸ್ಟೇಗಳಲ್ಲಿ ವನ್ಯಜೀವಿಗಳ ಕಳೆಬರಹ ಪತ್ತೆಯಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಚಾಮರಾಜನಗರ ಪ್ರತಿನಿಧಿ ಶ್ರೀನಿವಾಸ್ ನಾಯಕ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್ ನಾಯಕ್, ಈ ಹೋಮ್ ಸ್ಟೇನಲ್ಲಿ ಏನೆಲ್ಲ ಪತ್ತೆಯಾಗಿದೆ? ಈ 48 ಜಿಂಕೆ ಕೊಂಬುಗಳು ಇಲ್ಲಿ ಹೇಗೆ ಬಂತು? ನಾಡಬಂದೂಕು ಯಾಕಿತ್ತು? ಸಂಪತ್, ಏನಂತಂದ್ರೆ ಏನ್ ಚಾಮರಾಜನಗರ ಜಿಲ್ಲೆ ಬಂಡೀಪುರ ಅರಣ್ಯ ವ್ಯಾಪ್ತಿ ಬರ್ತಕ್ಕಂಥದ್ದು ಏನ್ ಜಿಎಸ್ ಬೆಟ್ಟ ಇದೆಯಲ್ಲ, ಬೆಟ್ಟದ ಆಸುಪಾಸಿನಲ್ಲಿ ಇರ್ತಕ್ಕಂಥ ಒಂದು ಹೋಮ್ ಸ್ಟೇ ಇದು. ಹೋಮ್ ಸ್ಟೇ ನಲ್ಲಿ ಬರೋಬರಿ 48 ಜಿಂಕೆಯ ಒಂದು ಕೊಂಬುಗಳು, ಮತ್ತೆ ಚರ್ಮ, ಮತ್ತೆ ನಾಡು ಬಂದೂಕುಗಳೆಲ್ಲ ಸಿಕ್ಕಿರ್ತಕ್ಕಂಥದ್ದು. ಇದು ಆಘಾತಕಾರಿಯ ಸಂಗತಿ ಅಂತಾನೆ ಹೇಳ್ಬೇಕು. ಯಾಕೆ ಅಂತಂದ್ರೆ ಇಂಥ ಒಂದು ರಿಸರ್ವ್ ಫಾರೆಸ್ಟ್ ಒಳಗಡೆ ಹೋಮ್ ಸ್ಟೇಗಳು, ರೆಸಾರ್ಟ್ ಗಳಿಗೆ ಬಹಳ ಕಡಿವಾಣ ಇದೆ. ಅಂತರ್ಲಿ ಇಂಥ ಒಂದು ಹೋಮ್ ರೆಸಾರ್ಟ್ ಗಳು ನಡೀತಾವೆ ಅಂತಂದ್ರೆ ಅದು ನಿಜಕ್ಕೂ ಕೂಡ ಅರಣ್ಯಾಧಿಕಾರಿಗಳು ತಲೆ ತೆಗೆಸ್ಬೇಕಾಗ್ತದೆ. ಅಂತದ್ರೊಳಗೆ ಇಷ್ಟು ಮಟ್ಟದ ಒಂದು ಸಂಗ್ರಹವಾಗಿದೆ. ಜಿಂಕೆ ಕೊಂಬುಗಳಾಗ್ಲಿ, ಜಿಂಕೆ ಚರ್ಮವಾಗ್ಲಿ, ಇವಿಷ್ಟು ಇವ್ರಿಗೆ ಬಂದೂಕುಗಳು ಇವೆಲ್ಲ ಈಗ ದಾಳಿ ಮಾಡುವಂತ ಸಂದರ್ಭ ಸಿಗ್ತದೆ. ಇನ್ನೇನೆಲ್ಲ ನಡೀತದೆ ಅಂತಕ್ಕಂಥದ್ದು ಅನುಮಾನಗಳನ್ನ ಕೂಡ ಎಟ್ ಮಾಡ್ಕೊಳ್ತಾ ಇದೆ. ಸೊ ಇವ್ರಿಗೆ ಅರಣ್ಯ ಏನೋ ರೈತರ ಜೊತೆ ಅರಣ್ಯಾಧಿಕಾರಿಗಳು ಕಾರ್ಯಾಚರಣೆ ನಡೆಸಿದಂತ ಸಂದರ್ಭದಲ್ಲಿ ಈ ಮಟ್ಟ ಸಿಕ್ಕಿದೆ. ಇದು ಮೊದಲಿಂದ ನಡೀತಾ ಏನೋ ಅಂತಕ್ಕಂಥ ತನಿಖೆ ಮಾಡುವಂತ ಕೆಲಸವನ್ನ ಈಗ ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಇದು ಒಂದು ದೊಡ್ಡ ದುರಂತ ಅಂತಂದ್ರೆ ಅದು ತಪ್ಪಾಗ್ಲಾರದು. ಯಾಕಂದ್ರೆ ಅಷ್ಟೊಂದು ಜಿಂಕೆಗಳನ್ನ ಕೊಂದಿರ್ತಕ್ಕಂಥದ್ದು, ಮತ್ತೆ ಅದಕ್ಕೆ ಸೇರಿದಂತ ಎಲ್ಲಾ ಕೆಲವು ವಸ್ತುಗಳು ಅಲ್ಲಿ ಸಿಕ್ಕಿರ್ತಕ್ಕಂಥದ್ದನ್ನ ನೋಡಿದ್ರೆ ಅದು ಬಹಳ ಇದು ಆಘಾತಕಾರಿಯಾದ ಕಾಣ್ತಾ ಇದೆ. ಅದನ್ನ ಅರಣ್ಯಾಧಿಕಾರಿಗಳಿಗೆ ಸೀಸ್ ಮಾಡಿ ಮತ್ತೆ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿ ಅವರ ತನಿಖೆಯನ್ನು ಮುಂದುವರಿಸಿದ್ದಾರೆ. ಸಂಪತ್.